ಒಂದಲ್ಲ ಒಂದು ದಿನ ನನಗೆ ಮೋಸ ಮಾಡದೆ ನನ್ನನ್ನು ಹುಡುಕಿಕೊಂಡು ಬಂದೇ ಬರ್ತದೆ ಎನ್ನುವಂತ ವಿಶ್ವಾಸ ಉಂಟು. ಹಡೆಯುವಾಗ ತಾಯಿಯಾದವಳು ಅಳುತ್ತಾಳೆ, ಹುಟ್ಟಿದ ಮೇಲೆ ನಾವಳುತ್ತೇವೆ, ಸಾಯುವಾಗ ಮತ್ತೆ ನಾವು ನೋವಿನಿಂದ ಅಳುತ್ತೇವೆ, ಸತ್ತ ಮೇಲೆ ನಮ್ಮವರೆಲ್ಲ ಅಳುತ್ತಾರೆ ಎಂಬಲ್ಲಿಗೆ ಜನನ ಮರಣ ಎರಡೂ ಅಳುವಿನಿಂದ ಕೂಡಿದ್ದು ಎಂದು ಸ್ಪಷ್ಟ. ಜನನ ಮರಣಗಳ ಮಧ್ಯದ ಜೀವನ ಅರ್ಥಾತ್ ಬದುಕು ಎನ್ನುವುದು ನಗುವಿನಿಂದ ಕೂಡಿರಬೇಕು ಅಂತ ಬಯಸುವ ನಾನು. ಮಾನವರಾದ ನಮ್ಮೆಲ್ಲರ ಜೀವನವೆನ್ನುವುದು ನಗುವಿನಿಂದ ಕೂಡಿರಬೇಕು ಅಂತಾದ್ರೆ ಮೊದಲು ನಮಗೆ ಹಿಡಿದ ರೋಗದಿಂದ ನಾವು ದೂರ ಆಗಬೇಕು. ಆ ಮಾರಕವಾದ ರೋಗ ಯಾವುದು ಕೇಳಿದ್ರೆ ಒಂದು ಜಾತಿ, ಒಂದು ಧರ್ಮ. ಅಡ್ಡನಾಮಕ್ಕೊಂದು ಜಾತಿ, ಉದ್ದನಾಮಕ್ಕೊಂದು ಜಾತಿ, ಕುಂಕುಮಕ್ಕೊಂದು ಜಾತಿ, ವಿಭೂತಿಗೊಂದು ಜಾತಿ, ಕತ್ತಿನ ಸರಕ್ಕೊಂದು ಜಾತಿ, ಸೊಂಟದ ಸರಕ್ಕೊಂದು ಜಾತಿ, ತುಪ್ಪ ತಿಂದರೆ ಒಂದು ಜಾತಿ, ಮಾಂಸ ತಿಂದರೆ ಒಂದು ಜಾತಿ, ಬೆಂಕಿಯಲ್ಲಿ ಸುಟ್ಟರೆ ಒಂದು ಜಾತಿ, ಮಣ್ಣಿನಲ್ಲಿ ಹುಗಿದರೆ ಒಂದು ಜಾತಿ, ಎರಡು ಕೈ ಜೋಡಿಸಿ ಮುಗಿದರೆ ಒಂದು ಧರ್ಮ, ಎದೆಯ ಮೇಲೆ ಕೈರಿಸಿದರೆ ಇನ್ನೊಂದು ಧರ್ಮ, ಬೊಕ್ಕಿದರೆ ಒಂದು ಧರ್ಮ, ಮಲಗಿದರೆ ಒಂದು ಧರ್ಮ, ಹಸು ತಿಂದರೆ ಒಂದು ಧರ್ಮ, ಹಂದಿ ತಿಂದರೆ ಒಂದು ಧರ್ಮ, ಮುಖ ಮುಚ್ಚಿಕೊಂಡ್ರೆ ಒಂದು ಧರ್ಮ, ಸೆರಗು ಮುಚ್ಚಿಕೊಂಡ್ರೆ ಇನ್ನೊಂದು ಧರ್ಮ. ಜಾತಿ, ಕರ್ಮ, ಧರ್ಮ ಎನ್ನುವಂತಹ ಮಾರಕ ರೋಗದಿಂದ ಮೇಲೆತ್ತು ಮಾನವರಾದ ನಮ್ಮೆಲ್ಲರ ದೇಹಕ್ಕೂ ರಕ್ತ, ಮಾಂಸ, ಮೂಳೆಗೆ ಚರ್ಮದ ಹೊದಿಕೆ ಎನ್ನುವಂತ ಸತ್ಯವನ್ನು ತಿಳಿದು ನಾವೆಲ್ಲರೂ ನಿಂತ ನೆಲವೊಂದೇ, ಕುಡಿಯುವ ಜಲವೊಂದೇ, ಉಸಿರಾಡುವ ಗಾಳಿ ಒಂದೇ, ನಮ್ಮೆಲ್ಲರ ಕುಲವು ಒಂದೇ, ನಾವೆಲ್ಲರೂ ಒಂದೇ 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 ಎಂಬ ಭಾವವನ್ನ ಹೊಂದಿ ಬದುಕಿದಾಗ ಮಾತ್ರ ನಮ್ಮ ಬದುಕು ನಗುವಿನಿಂದ ಕೂಡಿ